ಸಹಜವಾಗಿ ಬಾಗಲಕೋಟೆಯ ಈ ಘಟನೆ ನಂತರದಲ್ಲಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ತುಷ್ಟೀಕರಣ ರಾಜಕಾರಣದಿಂದಾಗಿಯೇ ಇಂತಹ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪಗಳು. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದು ಖಂಡನೀಯ, ಪೊಲೀಸರಿಗೂ ಗೊತ್ತಿದ್ದು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂಥದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನು ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನ ಬಳಕೆಯನ್ನ ಮಾಡಿಕೊಂಡು ಪದೇ ಪದೇ ಈ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲಿ ಎಸೆತವನ್ನ ಮಾಡ್ತಾರಲ್ಲ, ಇವ್ರಿಗೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನ್ಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಪದೇ ಪದೇನು ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಇಲ್ಲ ಒಂದು ಅದಕ್ಕೆ ಕ್ರಮವನ್ನ ಪೂರ್ವ ಯೋಜಿತವಾಗಿ ಕ್ರಮ ವಹಿಸುವಂತದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂತದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗಳು ಈ ರೀತಿ ಕಲ್ತೂರಾಟ ಮಾಡಿರುವಂತದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ಶಿವಾಜಿ ಮಹಾರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂಥದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಸಹಜವಾಗಿ ಬಾಗಲಕೋಟೆಯ ಈ ಘಟನೆ ನಂತರದಲ್ಲಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ತುಷ್ಟೀಕರಣ ರಾಜಕಾರಣದಿಂದಾಗಿಯೇ ಇಂತಹ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪಗಳು. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದು ಖಂಡನೀಯ, ಪೊಲೀಸರಿಗೂ ಗೊತ್ತಿದ್ದು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂಥದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನ ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನ ಬಳಕೆಯನ್ನ ಮಾಡಿಕೊಂಡು ಪದೇ ಪದೇ ಈ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲಿ ಎಸೆತವನ್ನ ಮಾಡ್ತಾರಲ್ಲ, ಇವ್ರಿಗೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನ್ಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಪದೇ ಪದೇನು ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಇಲ್ಲ ಒಂದು ಅದಕ್ಕೆ ಕ್ರಮವನ್ನ ಪೂರ್ವ ಯೋಜಿತವಾಗಿ ಕ್ರಮ ವಹಿಸುವಂತದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂತದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗಳು ಈ ರೀತಿ ಕಲ್ತೂರಾಟ ಮಾಡಿರುವಂತದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು,
ಕ್ಷಮೆಗೆ ಯೋಗ್ಯವಾಗಿಲ್ಲ. ಶಿವಾಜಿ ಮಹಾರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂತದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂತದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಸಹಜವಾಗಿ ಬಾಗಲಕೋಟೆಯ ಈ ಘಟನೆ ನಂತರದಲ್ಲಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ತುಷ್ಟೀಕರಣ ರಾಜಕಾರಣದಿಂದಾಗಿಯೇ ಇಂತಹ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪಗಳು. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದು ಖಂಡನೀಯ, ಪೊಲೀಸರಿಗೂ ಗೊತ್ತಿದ್ದು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂತದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂತದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನ ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನ ಬಳಕೆಯನ್ನ ಮಾಡಿಕೊಂಡು ಪದೇ ಪದೇ ಈ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲಿ ಎಸೆತವನ್ನ ಮಾಡ್ತಾರಲ್ಲ, ಇವರಿಗೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನ್ಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಪದೇ ಪದೇನು ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಎಲ್ಲೋ ಒಂದು ಅದಕ್ಕೆ ಕ್ರಮವನ್ನ ಪೂರ್ವ ಯೋಜಿತವಾಗಿ ಕ್ರಮ ವಹಿಸುವಂತದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂತದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗಳು ಈ ರೀತಿ ಕಲ್ತೂರಾಟ ಮಾಡಿರುವಂತದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ಶಿವಾಜಿ ಮಹಾರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆನಲ್ಲಿ ಕೊಂಡೋಗುವಂತದ್ದಾಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂತದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಸಹಜವಾಗಿ ಬಾಗಲಕೋಟೆಯ ಈ ಘಟನೆ ನಂತರದಲ್ಲಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ತುಷ್ಟೀಕರಣ